ಮೇಡಮ್ ಹೇಳಿ, ಮನೆ ತಾನೇ ಫೈನಲ್ ಆಯಿತು, ನಿಮ್ಮ ಫ್ರೆಂಡು ಗಿಲ್ಲಿ ಗೆದ್ದಿದ್ದಾರೆ, ಏನು ಅನ್ಸುತ್ತೆ ಮೇಡಮ್? ಎಷ್ಟು ಖುಷಿ ಆಯ್ತು ನಿಮಗೆ? ಫಿನಾಲೆ ಮುಗಿದು ತುಂಬ ಖುಷಿ ಆಯಿತು. ಆಚೆ ಬಂದಾದಮೇಲೆ ನಾನೆಲ್ಲ ಇಂಟರ್ವ್ಯೂಲು ಕೂಡ ಹೇಳಿದೆ ಗಿಲ್ಲಿ ಗೆಲ್ತಾರೆ ಅಂದ್ಕೊಂಡು. ಖುಷಿ ಆಗುತ್ತೆ, ಯಾಕಂದರೆ ಆಡಿಯನ್ಸ್ ನೋಡಿರ್ತಾರೆ, ವೋಟ್ ಮಾಡಿರ್ತಾರೆ. ಐ ಫೀಲ್ ಹ್ಯಾಪಿ. ನೀವು ಟಾಪ್ 3ಗೆ ನೀವು ಬಂದಿರೋ ಎಷ್ಟು ಖುಷಿ ಆಗ್ತಿತ್ತು ಮೇಡಮ್ ನಿಮಗೆ? ತುಂಬ ಖುಷಿ ಆಗ್ತಿತ್ತು ನನಗೆ. ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಜರ್ನಿ ಸ್ವಲ್ಪ ಮಧ್ಯದಲ್ಲೇ ಎಂಡ್ ಆಯಿತು. ಬಟ್ ಇಟ್ಸ್ ಓಕೆ. ನೀವು ಆಚೆ ಕಡೆ ಬಂದು ಆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಓಕೆ, ನೀವು ಗೆದ್ದು 50 ಲಕ್ಷ ಸಿಕ್ಕಿದ್ರಿ, ಏನು ಮಾಡ್ತಿದ್ರಿ? ನಾನು 50 ಲಕ್ಷ ಸಿಕ್ಕರೆ ಅಮ್ಮಂಗೆ ಕೊಡ್ತಾ ಇದ್ದೆ ನಾನು. ಓಕೆ, ಹಾಂ, ಏನನ್ನ ತಗೊತಾ ಇದ್ರಾ? ಇಲ್ಲ, ನಾನು ಅಷ್ಟೊಂದು ಖರ್ಚು ಮಾಡಲ್ಲ ಜಾಸ್ತಿ. ಎಲ್ಲ ಏನೇ ಪೇಮೆಂಟ್ಸ್ ಏನೇ ಬಂದರೂ ಅಮ್ಮಂಗೆ ಕೊಡ್ತೀನಿ, ಅವರೇ ನೋಡ್ಕೊತಾರೆ ಎಲ್ಲದನ್ನು ಕೂಡ. ಮೇಡಮ್, ಹೊರಗಡೆ ಒಂದು ಟಾಕ್ ನಡೀತಾ ಇದೆ, ಏನಂತಂದರೆ ಆಟ ಆಡಿರೋರನ್ನ ಗೆಲ್ಸಿಲ್ಲ, ಕಾಮಿಡಿ ಮಾಡಿರೋರನ್ನ ಗೆಲ್ಸಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಹೆಂಗೆ ಮೇಡಮ್, ಸರಿನಾ ತಪ್ಪಾ ಅದು? ಅದು ಆ ಥರ ಹೇಳೋಕ್ಕಾಗಲ್ಲ, ಯಾಕಂದರೆ ಡೇ ಒನ್ನಿಂದನೂ ಎಲ್ಲೋ ಜರ್ನಿನ ನೋಡಿರ್ತಾರೆ. ಆಟನೇ ಇಂಪಾರ್ಟೆಂಟ್ ಅಂತಲೂ ಹೇಳಲ್ಲ, ಆಟನೂ ಇಂಪಾರ್ಟೆಂಟು, ಅಲ್ಲಿ ಮನೇಲಿ ಹೀಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಅಂತ ಬಂದರೆ. ಅದಕ್ಕೆ ಹೇಳೋದು ವ್ಯಕ್ತಿತ್ವಗಳ ಆಟ ಅಂದ್ಕೊಂಡು. ಗಿಲ್ಲಿನ ಗೆಲ್ಸಿದ್ದಾರೆ ಅಂದರೆ ಅಲ್ಲೇನೋ ನೋಡಿರ್ತಾರೆ, ಅವನ ಆಟನೂ ನೋಡಿರ್ತಾರೆ, ಅವ್ರು ಹೇಗಿದ್ರು ಮನೇಲಿ ಅನ್ನೋದು ನೋಡಿರ್ತಾರೆ. ಸೊ ಅದಕ್ಕೆ ಇವತ್ತು ಗಿಲ್ಲಿ ವಿನ್ ಆಗಿರೋರು. ಅದೇ ಏನಕ್ಕೆ ಕ್ವಶನ್ ಕೇಳಿದ್ರು ಅಂತಂದರೆ, ನಾವು ಬಿಗ್ ಬಾಸಲ್ಲಿ ಇದ್ರಲ್ಲ ನೀವು, ಸೊ ಹಂಗಾಗಿ ಎಲ್ಲನೂ ಕೌಂಟ್ ಆಗುತ್ತಲ್ಲ ಅಲ್ಲಿ, ಅದಕ್ಕೆ ಈ ಕ್ವಶನ್ ಕೇಳಿದೆ ಅಷ್ಟೇ. ಆಟ ನೀವೇ ನೋಡಿದ್ದೀರ, ಟಾಸ್ಕ್ ಅಂತ ಬಂದಾಗ ಅವನ ಎಫರ್ಟ್ಸ್ ಎಲ್ಲೆಲ್ಲ ಹಾಕಿದ್ದಾನೆ ಎಲ್ಲ ಹಾಕಿದ್ದಾನೆ. ಗೇಮ್ ಅಂತ ಬಂದಾಗ ನಾವು ಇದರಲ್ಲಿ ಎಲ್ಲದರಲ್ಲೂ ವಿನ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಸೋಲೋ ಗೆಲುವು ಅನ್ನೋದು ಎರಡೂ ಇದ್ದೇ ಇರುತ್ತೆ. ಸಮ್ಟೈಮ್ಸ್ ಲಕ್ ಕೂಡ ಮ್ಯಾಟರ್ ಆಗುತ್ತೆ, ಅಷ್ಟೇ. ಓಕೆ, ಥ್ಯಾಂಕ್ ಯು.